ನಮಸ್ತೆ ವೀಕ್ಷಕರೇ, ನಾನು ಇಲ್ಲಿ ಎರಡು ಪದಾರ್ಥಗಳನ್ನು ಬಳಸಿ 3 ರೀತಿಯ ಬ್ರೇಕ್ಫಾಸ್ಟ್ ಅನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೀವು ಕೂಡ ಈಸಿಯಾಗಿ ಮಾಡ್ಕೋಬಹುದು. ನಾನು ಇಲ್ಲಿ 1 ಗ್ಲಾಸ್ ಅಷ್ಟು ಮನೆಯಲ್ಲಿರುತ್ತ ಸಿಪ್ಪೆ ರಹಿತ ಉದ್ದಿನ ಬೇಳೆನ ತಗೊಳ್ತಾ ಇದ್ದೀನಿ. ಅದರ 3 ಪಟ್ಟಷ್ಟು ರೇಷನ್ ಅಕ್ಕಿನ ತಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಅಕ್ಕಿನ ಚೆನ್ನಾಗಿ ಈ ರೀತಿ ತೊಳೆದ್ಬಿಟ್ಟು 2-3 ಸರಿ ಈ ರೀತಿ ತೊಳೆದ್ಬಿಟ್ಟು 6 ಗಂಟೆ ಮುಚ್ಚಳ ಮುಚ್ಚಿ ನೆನೆಯಲು ಬಿಡ್ತಾ ಇದ್ದೀನಿ. ನೀವು ಬೇಕಾದರೆ 4 ಗಂಟೆನೂ ಬಿಡ್ಬೋದು. ಈ ರೀತಿ ಎಷ್ಟು ಚೆನ್ನಾಗಿ ನಡೀತದೆ ಅಷ್ಟು ಚೆನ್ನಾಗಿ ನೀವು ಫರ್ಮೆಂಟೇಷನ್ ಆಗುತ್ತೆ. ಈಗ ಇದನ್ನು 6 ಗಂಟೆ ನೆನೆಯಲು ಬಿಡ್ತಾ ಇದ್ದೀನಿ. ಈಗ 6 ಗಂಟೆ ಆಗಿದೆ. ಈಗ 6 ತಾಸು ನೆನೆದಿದೆ. ಈಗ ನೋಡಿ ಬೇಳೆ ಚೆನ್ನಾಗಿ ನೆನೆದಿದೆ. ಇವಾಗ ನಾನು ಈಗ ಒಂದು ಮಿಕ್ಸಿ ಜಾರಿಗೆ ನೆನೆದಿಟ್ಕೊಂಡಂಥ ಕಾಳನ್ನು ಈ ರೀತಿ ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಸಾಫ್ಟ್ ಆದಂಥ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಈ ರೀತಿ ಸಾಫ್ಟ್ ಆದಂಥ ನೈಸ್ ಆದಂಥ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ತೋರಿಸಿದ ರೀತಿಯಲ್ಲಿ ಈ ರೀತಿ ನೈಸಾಗಿ ಮಾಡ್ಕೋಬೇಕು. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿಕೊಂಡಂಥ ಬ್ಯಾಟರ್ನ ಮತ್ತೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಫರ್ಮೆಂಟೇಷನ್ ಚೆನ್ನಾಗಿ ಆಗುತ್ತೆ. ಈಗ ಲಿಡ್ ಮುಚ್ಚಿ 8 ಗಂಟೆ ಫರ್ಮೆಂಟೇಷನ್ ಆಗಲು ಬಿಡ್ತಾ ಇದ್ದೀನಿ. ಈಗ 8 ಗಂಟೆ ಆಗಿದೆ. ಈಗ ನೋಡಿ ವೀಕ್ಷಕರೇ, ಈಗ 8 ಗಂಟೆಗಳಾಗಿವೆ. ನೋಡಿ ಬ್ಯಾಟ್ರಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ ನೋಡ್ತಾ ಇದ್ದೀರಿ. ಈ ರೀತಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಬೇಕು. ಈಗ ಇದನ್ನು ಇನ್ನೊಂದು ಸಾರಿ ಈ ರೀತಿ ಚಮಚದ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸೋಡಾನ ಹಾಕ್ಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಕೋಬೋದು. ಇದು ಚೆನ್ನಾಗಿ ನೆನೆದಿದೆ ಕೂಡ, ಅದರಿಂದ ನಾನು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ನಾನು ಇಲ್ಲಿ ಒಂದು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1 ಬಟ್ಲಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. 2 ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 2 ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ರುಬ್ಕೊಬೇಕು. ನಾನು ಇಲ್ಲಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಈ ರೀತಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿನ ಹಾಕಿಬಿಟ್ಟು ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀರು ಚಟ್ನಿನ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ಚಟ್ನಿನ ಮಾಡ್ಕೋಬೋದು. ಈಗ ಇದಕ್ಕೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಈ ರೀತಿ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಈಗ ಎಣ್ಣೆನೂ ಕಾಯಲು ಇಟ್ಕೊಂಡಿದ್ದೀನಿ. ಈಗ ನೋಡಿ ಈ ರೀತಿ ಎಣ್ಣೆ ಕಾಯ್ಕೊಂಡಾಗ ಈ ರೀತಿ ಬಜ್ಜಿ ಹಿಟ್ಟಿನ ಅದಕ್ಕೆ ಬ್ಯಾಟರ್ನ ಬಿಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಿ. ಈಗ ಬಜ್ಜಿ ಹಿಟ್ಟನ್ನು ಬಿಡ್ತಿರಲ್ಲ ಆ ರೀತಿ ಬಿಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ತೇಲಿ ಬರ್ತಿದೆ ಅಂತ. ಇವನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಟೇಸ್ಟಿ ಆದಂಥ ರೆಸಿಪಿ ಆಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರ್ತಿದೆ ಅಂತ. ಈ ರೀತಿ ಮೇಲೆ ತೆಳಗೆ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮೇಲೆ ತೆಳಗೆ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೋಡಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ.
ಈಗ ಇನ್ನೊಂದು ಬಟ್ಟಲಿಗೆ ಅದೇ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಂಚನ್ನು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಟಿಶ್ಯೂ ಪೇಪರಿಂದ ಸ್ವಲ್ಪ ಒಂದು ಡ್ರಾಪ್ ಎಣ್ಣೆಯನ್ನು ಹಾಕಿಬಿಟ್ಟು ಈ ರೀತಿ ಒರೆಸ್ಕೊಳ್ಬೇಕು. ಈಗ ನೋಡಿ ಬ್ಯಾಟರ್ನ ಹಾಕಿಕೊಂಡು ದೋಸೆನ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ತೆಳುವಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ನೋಡಿ ವೀಕ್ಷಕರೇ, ನೀವು ಬೇಕಾದರೆ ಇದಕ್ಕೆ ತುಪ್ಪನ ಹಾಕ್ಕೋಬೋದು, ಇಲ್ಲಾದರೆ ಎಣ್ಣೆನ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸುತ್ತಲೂ ಎರಡೂ ಸೈಡಿ 2 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಕ್ರಿಸ್ಪಿ ಆದಂಥ ದೋಸೆ ರೆಡಿಯಾಗಿದೆ. ಇದರಿಂದ ನೀವು ಈ ರೀತಿ ದೋಸೆನ ಕೂಡ ರೆಡಿ ಮಾಡ್ಕೋಬೋದು. ನಾನು ಇಲ್ಲಿ ಇನ್ನೊಂದು ರೀತಿ ಹಿಟ್ಟನ್ನು ಸ್ವಲ್ಪ 1 ಸ್ಪೂನಷ್ಟು ನೀರನ್ನು ಹಾಕಿಕೊಂಡು ಇನ್ನೊಂದು ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸಾಫ್ಟ್ ಆದಂಥ ದೋಸೆನ ಕೂಡ ನಾವು ಇಲ್ಲಿ ಮಾಡ್ಕೋಬೋದು. ನೋಡಿ ನಾವು ಇಲ್ಲಿ 2 ಪದಾರ್ಥಗಳನ್ನು ಬಳಸಿ 3 ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಹೊರಗೆ ಗರಿಗರಿಯಾಗಿ ಒಳಗೆ ಸಾಫ್ಟಾಗಿ ಬಂದಿದೆ. ಇದನ್ನು ನೀವು ಚಟ್ನಿ ಜೊತೆಗೆ ಸವಿಯಬಹುದು. ಈಗ ಕ್ರಿಸ್ಪಿ ದೋಸೆನ ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಿ. ನೀವು ಕೂಡ ಇದನ್ನು ಈ ರೀತಿಯಾಗಿ ಕ್ರಿಸ್ಪಿ ದೋಸೆನ ಮಾಡ್ಕೋಬೋದು. ಈ ರೀತಿ ಮೆತ್ತನೆ ದೋಸೆನೂ ಕೂಡ ಮಾಡ್ಕೋಬೋದು. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಿ. ಇದನ್ನು ನೀವು ಚಟ್ನಿ ಆಲೂಗಡ್ಡೆ ಜೊತೆ ಕೂಡ ಸವಿಬೋದು. ಈ ರೀತಿ ನೀವು ಕೂಡ 2 ಪದಾರ್ಥಗಳನ್ನು ಬಳಸಿ 3 ಬ್ರೇಕ್ಫಾಸ್ಟನ್ನು ಒಮ್ಮೆ ಮಾಡ್ಕೊಳ್ಬೋದು. ಪದೇ ಪದೇ ಒಂದೇ ತಿಂದು ಬೇಜಾರಾಗಿದ್ದರೆ ಈ ರೀತಿ 3 ಬ್ರೇಕ್ಫಾಸ್ಟನ್ನ ಒಮ್ಮೆಲೇ ಮಾಡ್ಕೋಬಹುದು. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಒಂದಿಷ್ಟು ಇದು ಯೂಸ್ಫುಲ್ ಅನಿಸಿದರೆ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.